ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ವಿಎಸ್ಎಸ್ಎನ್ಗೆ ನೂತನ ಅಧ್ಯಕ್ಷರಾಗಿ ಕೆ ರಾಘವೇಂದ್ರ ರಾವ್ ಅವಿರೋಧವಾಗಿ ಆಯ್ಕೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗುಡಿಕೋಟೆ ಹೋಬಳಿಯ ಗುಡಿಕೋಟೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಈ ದಿನ ಶನಿವಾರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ 5 ಜನ ನಾಮಪತ್ರಗಳನ್ನು ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ 12 ಜನ ಸದಸ್ಯರುಗಳಲ್ಲಿ ಅಧ್ಯಕ್ಷರಾಗಿ ಕೆ ರಾಘವೇಂದ್ರ ರಾವ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು. ಹಾಗೆ ಉಪಾಧ್ಯಕ್ಷರಾಗಿ ಯರೋಬನಹಟ್ಟಿ ಗಂಗಾಧರ್ ಇವರನ್ನ ಸರ್ವ ಸದಸ್ಯರು ಹಾಗೂ ಚುನಾವಣಾ ಅಧಿಕಾರಿಗಳು ಆರ್ ವೆಂಕಟೇಶ್ ಮತ್ತು ಕಾರ್ಯದರ್ಶಿ ಬಸವರಾಜ್ ಮತ್ತು ಸಿಬ್ಬಂದಿ ವರ್ಗ ಸಮ್ಮುಖದಲ್ಲಿ ಅಧ್ಯಕ್ಷ ಕೃಷ್ಣ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷ್ಣ ಹಾಗೂ ಊರಿನ ಮುಖಂಡರುಗಳ ಸಮ್ಮುಖದಲ್ಲಿ ಆಯ್ಕೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಊರಿನ ಮುಖಂಡರುಗಳಾದ ಬಶೀರ್ ಸಾಬ್, ಕೆಇಬಿ ಗೋವಿಂದಪ್ಪ, ನಾಗೇಂದ್ರಪ್ಪ ಜಯರಾಮ್, ಶ್ರೀನಿವಾಸ್ ನಿಜಲಿಂಗಪ್ಪ, ಡಿ ಮುತ್ಯಪಾಲಯ್ಯ, ಬೇಕ್ರಿ ಸುರೇಶ್, ಕೆಇಬಿ ಅಜಯ್ ಕುಮಾರ್ ಇನ್ನೂ ಮುಂತಾದವರು ಇದ್ದರು. ಹಾಗೆ ಗುಡಿಕೋಟೆ ಆರಕ್ಷಕ ಠಾಣೆಯ ಸಿಬ್ಬಂದಿಗಳು ಬಂದೋಬಸ್ತ್ ನೀಡುವುದರೊಂದಿಗೆ ಸಹಕರಿಸಿದರು. ಕೆ ರಾಘವೇಂದ್ರ ಅವರು ಪ್ರಾಮಾಣಿಕವಾಗಿ ಎಲ್ಲ ರೈತರಿಗೂ ಹಾಗೂ ಊರಿನ ಜನರಿಗೆ ಕೆಲಸ ಮಾಡಿಸುವುದಾಗಿ ತಿಳಿಸಿದರು. ಅನಿರೀಕ್ಷಿತ ನಾವು ಆಗದೆ ಇದ್ದಿಲ್ಲ. ದೇವ್ರದ್ದು ಎಲ್ಲರ ಆಶೀರ್ವಾದದಿಂದ ನಾನು ಆಗಿನಿ ವಿರೋಧವಾಗಿ ಆಯ್ಕೆ ಆಗಿವಿ. ನಾವು ಮತ್ತು ಸದಸ್ಯರು, ಗ್ರಾಮ ದೇವಿಯರೆಲ್ಲರೂ ಸೇರಿಕೊಂಡು ಸೊಸೈಟಿನ ತಾಲೂಕು ಮಟ್ಟದಲ್ಲೇ ಒಂದು ಒಳ್ಳೆಯ ಹೆಸರು ತಗೊಳ್ಳೋ ವ್ಯವಸ್ಥೆ ಎಲ್ಲರೂ ಸಾಕಷ್ಟು ಮಾಡಿ. ಅದರ ಬಗ್ಗೆ ಒಂದು ಅನಿಸಿಕೆ ಈ ಗ್ರಾಮದ ಹಿರಿಯ ಮುಖಂಡರವರು ಅವ್ರು ಆಗಿರೋದಕ್ಕೆ ನಮ್ಗೆ ತುಂಬ ಸಂತೋಷ ಇದೆ. ಯಾಕಂದ್ರೆ ಅವರು ನಮ್ಗೆಲ್ಲರಿಗೂ ಒಂದು ರೀತಿಯಿಂದ ಹೆಲ್ಪ್ ಮಾಡಿದ್ದಾರೆ. ಅವ್ರು ಇವತ್ತು ಆಗ್ತಾ ಇರೋದ್ರಿಂದ ನಮ್ಗೆಲ್ಲರಿಗೂ ಖುಷಿ. ನಮ್ಮೂರಿನ ಹಿರಿಯರು, ಇದಕ್ಕಿಂತ ಸಂತೋಷ ಏನಿಲ್ಲ. ಅವರು ಒಳ್ಳೆ ರೀತಿಯಿಂದ ಆಡಳಿತ ನಡೆಸ್ತಾರಂತ ನನಗೆ ನಂಬಿಕೆ ಇದೆ. ತುಂಬ ಸಂತೋಷ. ರೈತರಿಗೆ ಮುಂದಿನ ದಿನ ರೈತರು ಕೂಡ ಏನಂತ ಬರುವಂಥ ಸವಲತ್ತುಗಳಾಗಲಿ, ಸಬ್ಸಿಡಿ ಲೋನುಗಳಾಗಲಿ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ಹೊಸ ಶೇರ್ದಾರರು ಜಾಸ್ತಿ ಮಾಡ್ತಾರೆ. ಮಾಡ್ತೀವಿ ಸರ್. ಶೇರ್ ಕಟ್ಸಿ ಲೋನ್ ಕೊಡೋದಾಗಲಿ, ಇದು ಅಕ್ಕಿ ಬರೀ ವಾರ ಇನ್ನೊಂದು 5 ದಿವಸ ಹೆಚ್ಚು ಕೊಡೋಕ್ಕೆ ನಮ್ಮ ಬಸವರಾಜ್ ಅವ್ರಿಗೆ ಹೇಳ್ಕೊಂಡು 15 ದಿವಸ ಕೂಡ ಅಕ್ಕಿ ಮಾರಾಟ ಮಾಡೋಕ್ಕೆ ಜನಕ್ಕೆಲ್ಲರಿಗೂ ಮುಟ್ಟೋ ವ್ಯವಸ್ಥೆ ಮಾಡ್ತೀವಿ. ರೈತರಿಗೆ ಅನುಕೂಲ ಮಾಡೋದು. ಥ್ಯಾಂಕ್ ಯು ಸರ್. ಅಮರೇಶ್ ಹೊರಗಡೆ